ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಪವಿತ್ರಸ್ ಬ್ಯೂಟಿ ವ್ಲಾಗ್. ಇವತ್ತು ನಾನು ಬ್ಯಾಗ್ ಪ್ಯಾಕ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾಳೆ ಪ್ರೀತಮ್ಗೆ ಮುಡಿ ಕೊಡಬೇಕು. ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಏನೇನೆಲ್ಲ ಬಟ್ಟೆ ಬೇಕೋ ಅದೆಲ್ಲ ತೊಗೊತಾ ಇದ್ದೀನಿ. ಈ ಥರ ಏನಾದರೂ ಹೊರಗಡೆ ಹೋದಾಗ ಅಂದರೆ ಸ್ವಲ್ಪ ದೂರ ಇದೆ ನಮ್ಮ ಮನೆ ದೇವರು, ಹಾಗಾಗಿ ನಾನು ಪ್ರೀತಮ್ಗೆ ಎಕ್ಸ್ಟ್ರಾ ಡೈಪರ್, ಪೌಡರು ಮತ್ತು ಕ್ರೀಮು, ಫೇಸ್ ವಾಶ್ ಮಾಡೋದಕ್ಕೆ ಸೋಪು, ಆಮೇಲೆ ಟವಲ್ಗಳು, ಎಕ್ಸ್ಟ್ರಾ ಬಟ್ಟೆ, ಈ ಥರ ಏನೇನೆಲ್ಲ ಬೇಕೋ ಎತ್ತಿಟ್ಕೊತೀನಿ. ಆಮೇಲೆ ಮೇಯ್ನಾಗಿ ಮಕ್ಕಳಿಗೆ ನೀರು, ಹಾಲು, ಹಾಗೆ ಸಿರ್ಲಾಕು ಮತ್ತು ಒಂದು ಬಿಸಿ ನೀರು ಫ್ಲಾಸ್ಕಲ್ಲಿ ಬಿಸಿ ನೀರು ತೊಗೊಂಡೋದ್ರೆ ಚೆನ್ನಾಗಿರುತ್ತೆ. ಅಂದರೆ ಸಿರ್ಲಾಕ್ ರೆಡಿ ಮಾಡೋದಕ್ಕೆ ಈಸಿ ಆಗುತ್ತೆ. ಜೊತೆಗೆ ಪಾಪು ಏನಾದರೂ ಫ್ರೂಟ್ಸ್ ತಿನ್ನೋ ಹಾಗಿದ್ರೆ ಫ್ರೂಟ್ಸ್ನ ತೊಗೊಂಡೋಗ್ಬೋದು. ನಮ್ಮ ಪ್ರೀತಮ್ಗೆ ದ್ರಾಕ್ಷಿ ಮತ್ತು ಏನು ಬನಾನಾ ಇದೆಲ್ಲ ತುಂಬ ಇಷ್ಟ. ಸೊ ಹಾಗಾಗಿ ಜೊತೆಗೆ ನಮಗೆ ಕೂಡ ನೀರನ್ನು ಫಿಲ್ ಮಾಡಿ ಇಟ್ಕೋತಾ ಇದ್ದೀವಿ. ಹೊರಗಡೆ ಹೋಗ್ತಾ ಇದ್ದೀವಲ್ವ, ಸ್ವಲ್ಪ 2 ಅವರ್ ಜರ್ನಿ ಅಂತ ಹೇಳ್ಬೋದು ನಮ್ಮ ಮನೆ ದೇವ್ರಿಗೆ ಹೋಗೋದಕ್ಕೆ. ಸೊ ಹಾಗಾಗಿ ನಾನು ಎಲ್ಲನೂ ರೆಡಿ ಮಾಡಿಕೊಂಡೆ. ಇವತ್ತು ಮಾರ್ನಿಂಗ್ ಬೆಳಗ್ಗೆ ಬೇಗ ಎದ್ದು ದೇವಸ್ಥಾನಕ್ಕೆ ಹೋಗೋದಕ್ಕೆ ಎಲ್ಲ ರೆಡಿ ಆಗ್ತಾ ಇದ್ವಿ. ಹಾಗೆ ಮನೆಯಲ್ಲಿ ಏನಾದರೂ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಟೊಮೊಟೊ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ತುಂಬ ಜನ ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ. ಟೊಮೊಟೊ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ. ಟೊಮೊಟೊ ಗೊಜ್ಜು ಬೇರೆ, ಟೊಮೊಟೊ ಚಿತ್ರಾನ್ನ ಬೇರೆ. ಇದು ಹೇಗೆ ಅಂತಂದರೆ ಟೊಮೊಟೊ ಸ್ಮ್ಯಾಶ್ ಆಗಬಾರ್ದು. ಟೊಮೊಟೊ ಅದು ನಾನು ನಿಮ್ಗೆ ನೋಡಿದ್ರೇ ಗೊತ್ತಾಗೋದು. ಅದನ್ನು ರೆಡಿ ಮಾಡ್ಕೊತಾ ಇದ್ದೆ. ಒಂದು ಹಾಟ್ ಬಾಕ್ಸಲ್ಲಿ ಹಾಕ್ಕೊಂಡೋದ್ರೆ ಎಲ್ಲರಿಗೂ ಆಗುತ್ತೆ ಅಂತ. ಬೆಳಗ್ಗೆ ಎದ್ದು ನನಗೆ ಲೆಮನ್ ಜ್ಯೂಸ್ ಕುಡಿಯೋ ಅಭ್ಯಾಸ ಇದೆ. ಸೊ ಹಾಗಾಗಿ ಫಸ್ಟ್ ನಾನು ಪ್ರಿಪೇರ್ ಮಾಡಿ ಇಟ್ಕೊಳ್ಳೋದೆ ಅದನ್ನು. ಅದ್ರ ಜೊತೆಯಲ್ಲೇ ಒಂದೊಂದು ಸ್ವಲ್ಪ ನೀರು ಕುಡ್ಕೊಂಡು ಇವಾಗ ಚಳಿಗಾಲ ಅಲ್ವಾ, ಹಾಗಾಗಿ ನೀರು ಕಡಿಮೆ ಕುಡಿತಾ ಇದ್ದೀನಿ. ತುಂಬ ಸ್ಕಿನ್ನು, ಲಿಪ್ಸ್ ಎಲ್ಲ ಡ್ರೈ ಆಗ್ತಾ ಇದೆ. ಸೊ ಚಿತ್ರಾನ್ನ ಹೇಗೆ ಮಾಡೋದು ಅಂತ ಅಂದರೆ ಸೇಮ್ ನಾವು ಲೆಮನ್ ಚಿತ್ರಾನ್ನ ಮಾಡ್ತೀವಲ್ಲ ಹಾಗೆಯೇ. ಟೊಮೊಟೊ ಏನಾಗುತ್ತೆ ಅಂತಂದರೆ ಸ್ಮ್ಯಾಶ್ ಆಗಬಾರ್ದು. ಈ ಥರ ಟೊಮೊಟೊ ಥರನೇ ಇರಬೇಕು. ಆವಾಗಲೇ ಟೊಮೊಟೊ ಚಿತ್ರಾನ್ನ ಚೆನ್ನಾಗಿರೋದು. ಫ್ರೆಂಡ್ಸ್, ಇವತ್ತು ನಾನು ಪ್ರೀತಮ್ಗೆ ಮುಡಿ ಕೊಡೋದಕ್ಕೆ ಹೊರಟಿದ್ದೆ ಅಲ್ವಾ. ಇವಾಗಂತೂ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಪ್ರೀತಮ್ ನಾಮಕರಣದ ಡೇಟ್ ಗೊತ್ತಾದಾಗಿಂದನೂ ಕೂಡ ಕೆಲಸ, ಅದು ಇದು ಹೊರಗಡೆ ಹೋಗೋದು. ಅದು ಅಲ್ಲದೆ ಬೆಳಗ್ಗೆ ನಾನು ಬೇಗ ಎದ್ದೇಳೋದ್ರಿಂದ ನನ್ನ ಸ್ಕಿನ್ ತುಂಬಾ ಡ್ರೈ ಆಗಿಬಿಡುತ್ತೆ. ಒಂಥರ ಪ್ಯಾಚಿ ಆಗುತ್ತೆ. ಈ ಬಾಯಿ ಹತ್ರ ಅಂತೂ ತುಂಬಾ ಒಂಥರ ಡ್ರೈ ಫೀಲ್ ಆಗ್ತಾ ಇದೆ, ಬ್ಲ್ಯಾಕ್ ಆದಂಗೆ ಆಗುತ್ತೆ. ವಿಂಟರಲ್ಲಿ ಸ್ಕಿನ್ ಪ್ರಾಬ್ಲಮ್ ಕಾಮನ್ ಅಲ್ವಾ. ಆಮೇಲೆ ನಮ್ಗೆ ಇವಾಗ ನಮ್ಮನ್ನು ಕೇರ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಇರೋದಿಲ್ಲ. ಬೆಳಗ್ಗೆ ಎದ್ದರೆ 5 ಗಂಟೆಗೆ ಎದ್ದೇಳಬೇಕು. ಮಗು ಸ್ಕೂಲಿಗೆ 6 ಗಂಟೆಗೆ ಹೋಗೋದ್ರಿಂದ ಬೆಳಗಿನ ಜಾವ ಅಂತೂ ಅಷ್ಟು ಚಳಿ ಇರುತ್ತೆ, ಊಹೆ ಮಾಡ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಚಳಿ ಅನಿಸ್ತಾ ಇರುತ್ತೆ. ಸೊ ಆ ಚಳಿಯಲ್ಲಿ ನನ್ನ ಲಿಪ್ಸ್ ಇರ್ಬೋದು, ಸ್ಕಿನ್ ಕಂಪ್ಲೀಟಾಗಿ ವಿಂಟರಿಂದ ಹಾಳಾಗಿದೆ. ಸೊ ಹಾಗಾಗಿ ನಾನಿವಾಗ ಮತ್ತೆ CureSkinನಿಂದ ನನ್ನ ಸ್ಕಿನ್ನನ್ನು ರೊಟೀನನ್ನು ಫಾಲೋ ಮಾಡೋಣ. ಫಸ್ಟು ಚೆನ್ನಾಗಿತ್ತು ಅದು ಪ್ರಾಡಕ್ಟ್ ಯೂಸ್ ಮಾಡಬೇಕಾದ್ರೆ ತುಂಬಾ ಚೆನ್ನಾಗಿತ್ತು. ಬಟ್ ಮತ್ತೆ ಅದೇ ಸ್ಕಿನ್ನನ್ನು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಅದೇ ಒಂದು ರೊಟೀನನ್ನು ಫಾಲೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿಂದ. ನಾಮಕರಣ, ಬ್ಯುಸಿ, ಮೇಕಪ್ಪು, ಈ ಚಳಿಗಾಲ ನಮ್ಮ ಸ್ಕಿನ್ ಕೇರ್ ಮಾಡೋದಕ್ಕೆ ಆಗಿರಲಿಲ್ಲ. ನಾನು ಅವಾಗವಾಗ ನಾನು ನಿಮ್ಗೆ ಏನಾದರೂ ಒಂದು ರೆಮಿಡಿನಾದರೂ ತೋರಿಸ್ತಾ ಇದ್ದೆ. ನೀವು ನೋಡಿರ್ಬೋದು ರೀಸೆಂಟಾಗಿ ನಾನು ಯಾವುದೇ ಹೋಮ್ ರೆಮಿಡಿ ಕೂಡ ಟ್ರೈ ಮಾಡ್ತಾ ಇಲ್ಲ. ಅದು ತುಂಬಾ ಡಲ್ಲಾಗಿ ಕಾಣಿಸ್ತಾ ಇದೆ ಸ್ಕಿನ್, ಯಾಕೆ ಅಂತ ಕೇಳ್ತಾ ಇದ್ರಿ. ತುಂಬ ಒಂಥರ ಟಯರ್ಡ್ ಫೀಲು, ಮತ್ತು ನನಗೆ ಟೈಮೇ ಇರಲಿಲ್ಲ ಸ್ಕಿನ್ ಕೇರ್ ಮಾಡೋದಕ್ಕೆ. ಹಾಗಾಗಿ ನಾನು ಸ್ಕಿನ್ ಕೇರ್ ಮಾಡ್ತಾ ಇರಲಿಲ್ಲ. ಇವಾಗ ನಾನು ಹೊರಟಿದ್ದೆ. ಈಗಲೂ ತುಂಬಾ ಚಳಿ ಇತ್ತು. ಬೆಳಗ್ಗೆ ಬೇಗ ಎದ್ದಿದ್ದೀನಿ. ಹಿಂಗೆ ಕೆಲಸ, ನಿದ್ದೆ ಇಲ್ಲ, ಬೆಳಗ್ಗೆ ಬೇಗ ಎದ್ದಾಡಬೇಕು. ಚಳಿಗಂತೂ ಸ್ಕಿನ್ ಡ್ಯಾಮೇಜ್ ಪಕ್ಕ ಆಗುತ್ತೆ. ಅದಕ್ಕೆ ನಾನು ಇವಾಗ ರಾಮ್ ಮಿಲ್ಕ್ ತೊಗೊಂಡಿದ್ದೀನಿ. ಒಂದು ಕಾಟನಲ್ಲಿ ಡಿಪ್ ಮಾಡಿಬಿಟ್ಟು ಈ ಥರ ಸಣ್ಣ ಪುಟ್ಟ ಹೋಮ್ ರೆಮಿಡಿ ಜೊತೆಗೆ ನನ್ನ CureSkinನ ಮತ್ತೆ ರುಟೀನನ್ನು ಫಾಲೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಸಿ ಹಾಲಿಂದ ಸ್ಕಿನ್ ತುಂಬಾ ಸಾಫ್ಟ್ ಆಗುತ್ತೆ. ಯೂಟ್ಯೂಬು, ಮಗು ನೋಡ್ಕೊಳ್ಳೋದು, ಈ ಒಂದು ಬ್ಯುಸಿಯಲ್ಲೇ ನಾನು ಸ್ಕಿನ್ನ ಅಷ್ಟು ಕೇರ್ ಮಾಡ್ತಾ ಇಲ್ಲ. ತುಂಬ ಜನ ತುಂಬ ವೀಕ್ ಆಗಿದ್ದೀರಾ, ಹಾಗಿದ್ದೀರಾ, ಹೀಗಿದ್ದೀರಾ ಅಂತ ಹೇಳ್ತಾ ಇರ್ತಾರೆ. ಬಟ್ ನಿಜವಾಗ್ಲೂ ನನ್ನ ಬಗ್ಗೆ ಒಂದು 10 ನಿಮಿಷ ಯೋಚನೆ ಮಾಡೋಕ್ಕೂ ನನಗೆ ಟೈಮ್ ಇಲ್ಲ. ಸೊ ಹಾಗಾಗಿ ಇನ್ಮೇಲೆ ನನ್ನ ಬಗ್ಗೆನೂ ಸ್ವಲ್ಪ ಕೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಇವತ್ತಿಂದ ನನ್ನ ಸ್ಕಿನ್ ಕೇರನ್ನು ಶುರು ಮಾಡ್ತಾ ಇದ್ದೀನಿ. ಸೊ CureSkin ಪ್ರಾಡಕ್ಟನ್ನು ಯೂಸ್ ಮಾಡೋಣ. ಅದು ನನಗೆ ತುಂಬ ಅವಾಗ ಯೂಸ್ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿತ್ತು ನನಗೆ. ಸರಿ ಅಂತ ಹೇಳ್ಬಿಟ್ಟು ಮತ್ತೆ ಈಗ
ಇವಾಗ ನಾನು ಯೂಸ್ ಮಾಡ್ತಾ ಇದ್ದೀನಿ CureSkin ಅವರ ಮಾಯಿಶ್ಚರೈಸಿಂಗ್ ಕ್ರೀಮ್. ಏನಪ್ಪ ಅಂತ ಅಂದರೆ ಇವಾಗ ಸ್ಕಿನ್ ತುಂಬಾ ಡ್ರೈ ಆಗುತ್ತಲ್ವಾ, ಸ್ಕಿನ್ ಡ್ಯಾಮೇಜ್ ಆಗ್ತಾ ಇರುತ್ತೆ. ಬಟ್ ನನಗೆ ಈ ಒಂದು ಮಾಯಿಶ್ಚರೈಸರ್ ತುಂಬಾ ಚೆನ್ನಾಗಿ ಯೂಸ್ ಆಗ್ತಾಯಿತ್ತು. ಅದಕ್ಕೆ ನಾನು ಇವಾಗ ಮತ್ತೆ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. CureSkinನಲ್ಲಿ ಏನು ಮೇನ್ ಅಂತ ಅಂದರೆ ನಮಗೆ ಇವಾಗ ನಮ್ಮ ಸ್ಕಿನ್ ರಿಲೇಟೆಡ್ ಏನಾದರೂ ಇಶ್ಯೂಸ್ ಇದ್ದರೆ, ಇವಾಗ ಯಾರಾದರೂ ಒಬ್ಬರು ಒಂದು ಕ್ರೀಮ್ನ ಸಜೆಸ್ಟ್ ಮಾಡ್ತಾರೆ, ಅದು ನಮ್ಮ ಸ್ಕಿನ್ ಪ್ರಾಬ್ಲಮ್ ಏನಂತ ಗೊತ್ತಿರಲ್ಲ. ಅದು ಒಂದು ಪ್ರಾಬ್ಲಮ್ ಸೊಲ್ಯೂಷನ್ ಇರುತ್ತೆ, ಬಟ್ ನಮ್ಮ ಸ್ಕಿನ್ ಪ್ರಾಬ್ಲಮ್ ಏನು ಅನ್ನೋದೇ ನಮಗೆ ಗೊತ್ತಿರೋದಿಲ್ಲ. ಆವಾಗ ನಾವೇನು ಮಾಡ್ತೀವಿ, ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಹೇಳ್ಬಿಟ್ಟು ಕ್ರೀಮ್ಗಳನ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದರಿಂದ ಏನು ಎಫೆಕ್ಟ್ ಆಗುತ್ತೆ ಅಂತಂದರೆ ಅದು ನಮ್ಮ ಸ್ಕಿನ್ ಪ್ರಾಬ್ಲಮ್ನ ಸಾಲ್ವ್ ಮಾಡಲ್ಲ. CureSkinನಲ್ಲಿ ಮೇನ್ ಏನಂತಂದರೆ ಡಾಕ್ಟರ್ ನಮ್ಮ ಒಂದು ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಏನಿರುತ್ತಲ್ಲ ಅದಕ್ಕೆ ಅವರು ಯಾವ ಕ್ರೀಮ್ ಸೂಕ್ತವಾಗಿರುತ್ತೆ ಅದನ್ನ ಕೊಟ್ಟಿರ್ತಾರೆ. ಸೊ ಹಾಗಾಗಿ CureSkinನಲ್ಲಿ ನಿಮಗೆ ಸ್ಕಿನ್ ಪ್ರಾಬ್ಲಮ್ ಏನೇ ಇದ್ರೂ ಕೂಡ ಬೇಗ ಕ್ಲಿಯರ್ ಮಾಡ್ಕೋಬಹುದು. ಇದನ್ನ ನಾನು ಪ್ರೀವಿಯಸ್ ವಿಡಿಯೋಗಳಲ್ಲಿ ಕೂಡ ತುಂಬಾ ಹೇಳಿದ್ದೀನಿ. ಬಟ್ ಅದಕ್ಕೆ ಇವಾಗ ಮತ್ತೆ ಅದೇ ರೂಟೀನನ್ನು ನಾನು ಫಾಲೋ ಮಾಡ್ತಾ ಇದ್ದೀನಿ. ತುಂಬ ಜನ CureSkin ರಿಲೇಟೆಡ್ ತುಂಬ ಕ್ವಶನ್ಸ್ನ ಕೇಳ್ತಾ ಇದ್ರಿ. ಸೊ ಇನ್ಮೇಲೆ ಅದ್ರ ಒಂದು ಕ್ಲಿಯರನ್ನು ಮಾಡ್ತೀನಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಈ ಒಂದು ಕ್ರೀಮನ್ನು ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಪಿಂಪಲ್ಸ್ಗೆ ಅಂತ ಹೇಳ್ಬಿಟ್ಟು 2 ಆಯಿಂಟ್ಮೆಂಟ್ ಕೂಡ ಕೊಟ್ಟಿದ್ರು, ಮಾಯಿಶ್ಚರೈಸರ್ ಮತ್ತು ಫೇಸ್ ವಾಶ್ ಕೊಟ್ಟಿದ್ರು. ಸೊ ಅದನ್ನು ಇವಾಗ ನಾನು ಪಿಂಪಲ್ ಮಾರ್ಕ್ಸ್ ಏನು ಇಲ್ದಲೇ ಇರೋದ್ರಿಂದ ಅದನ್ನು ಯೂಸ್ ಮಾಡ್ತಾ ಇಲ್ಲ. ಮಾಯಿಶ್ಚರೈಸರ್ ಕ್ರೀಮ್ ಚೆನ್ನಾಗಿದೆ. ಸೊ ಹಾಗಾಗಿ ನಾನೀಗ ಆ ಒಂದು ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ಕಿನ್ ಸಾಫ್ಟ್ ಆಗ್ತಾ ಇದೆ. ಆಮೇಲೆ CureSkin ಆ್ಯಪ್ನ ಬಾಯ್ಸ್ ಗರ್ಲ್ಸ್ ಅಂತಲ್ಲ ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಒಂದು ಫೇಸ್ ಫೋಟೋನ ಕೇಳ್ತಾರೆ, ತುಂಬ ಸೇಫ್ ಆಗಿರುತ್ತೆ ಫೋಟೋ. ಅದನ್ನು ಅಪ್ಲೋಡ್ ಮಾಡಿ ಅದಾದಮೇಲೆ ನಿಮ್ಮ ಸ್ಕಿನ್ನನ್ನು ಅನಲೈಸ್ ಮಾಡುತ್ತೆ ಅದು ಆಟೋಮೆಟಿಕ್ ಆಗಿ. ಯಾವ ಪ್ರಾಬ್ಲಮ್ ಇದೆ, ಪಿಂಪಲ್ಸಾ, ಪಿಗ್ಮೆಂಟೇಷನಾ ಅಥವಾ ಡಾರ್ಕ್ ಸರ್ಕಲ್, ನಿಮ್ಮ ಸ್ಕಿನ್ನಲ್ಲಿ ಏನು ಪ್ರಾಬ್ಲಮ್ ಇದೆ ಅವರೇ ಅಲ್ಲಿ ಮೆನ್ಷನ್ ಮಾಡಿ ಹೇಳ್ತಾರೆ ಯಾವ ಥರ ಪ್ರಾಬ್ಲಮ್ಸ್ ಇದೆ ನಿಮ್ಮ ಸ್ಕಿನ್ನಲ್ಲಿ ಅಂತ. ಸೊ ಅದ್ರ ರಿಲೇಟೆಡ್ ಒಂದು ಕಿಟ್ಟನ್ನು ರೆಡಿ ಮಾಡಿ ಅವ್ರು ನಿಮಗೆ ಮೆನ್ಷನ್ ಮಾಡ್ತಾರೆ ಈ ಥರ ಕಿಟ್ ಇದೆ ನಿಮಗೆ ಅಂತ ಹೇಳ್ಬಿಟ್ಟು. 1500 ರೂಪೀಸ್ ಆಗುತ್ತೆ ಅಂತ ಹೇಳಿದೆ. 1500 ರೂಪೀಸ್ ಆಗುತ್ತೆ ನಿಮ್ಗೆ ಈ ಒಂದು ಕಿಟ್ಟನ್ನು ಪರ್ಚೇಸ್ ಮಾಡೋದಕ್ಕೆ. ನಿಮ್ಗೇನಾದರೂ ಈ ಒಂದು ಆ್ಯಪ್ ಲಿಂಕ್ ಬೇಕಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ತುಂಬ ಜನ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಚೆಕ್ ಮಾಡೋದಕ್ಕೆ ಬರಲ್ಲ. ಟೈಟಲ್ನ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ಅಲ್ಲಿ ನಾನು ಆ್ಯಪಿಂದು ಲಿಂಕನ್ನು ಕೊಟ್ಟಿರ್ತೀನಿ. ಸೊ ನನ್ನ ಒಂದು ಕೂಪನ್ ಕೋಡನ್ನು ನೀವು ಯೂಸ್ ಮಾಡ್ಕೋಬೋದು. ಇದರಿಂದ ಕೂಡ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಒಂದು 200 ರೂಪೀಸ್, 100 ಆ ರೀತಿ. ನಾನು ಒಂದು ಕೂಪನ್ ಕೋಡನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದನ್ನು ನೀವು ಯೂಸ್ ಮಾಡಿಕೊಂಡ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಅಷ್ಟೇ. ನಾನು ಸ್ಟಾರ್ಟಿಂಗ್ ಯೂಸ್ ಮಾಡಿದಾಗಿಂದ ಕೂಡ ಅದರ ಒಂದು ರಿವ್ಯೂವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಬಂದಿದ್ದೀನಿ. ಖಂಡಿತ ಚೆನ್ನಾಗಿದೆ. ಆಗ ನಾನು ದೇವಸ್ಥಾನಕ್ಕೆ ಹೊರಟಿದ್ದೀನಿ. ಫಟಾಫಟ್ ಅಂತ ಬೇಗ ರೆಡಿ ಆಗಬೇಕು. ಟೈಮ್ ಆಗೋಗಿದೆ. ಎಲ್ಲರೂ ರೆಡಿ ಆಗಿದ್ದಾರೆ. ನಾನು ಬಾಕ್ಸ್ಗೆ ಫುಡ್ ಎಲ್ಲ ರೆಡಿ ಆಗೋಷ್ಟರಲ್ಲಿ ಇಷ್ಟೊತ್ತು ಆಗೋಯ್ತು. ಬೇಗ ರೆಡಿ ಆಗಿಬಿಟ್ಟು ನಾನು ಸಿಗ್ತೀನಿ. ತುಂಬ ಜನ ಕೇಳ್ತಾ ಇರ್ತೀರಾ ಸ್ಯಾರಿ ಮೇಕಪ್ ತುಂಬ ಚೆನ್ನಾಗಿ ಮಾಡ್ತೀರಾ, ಹಾಗೆ ಸ್ಯಾರಿ ಕೂಡ ತುಂಬ ಚೆನ್ನಾಗಿ ವೇರ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಸೊ ಸೀರೆ ಉಡೋಕ್ಕೆ ಬರ್ತಾ ಇರಲಿಲ್ಲ, ಇವಾಗ ಕಲ್ತಿರೋದು. ಹಾಗೆ ಏನಪ್ಪ ಅಂತಂದರೆ ನಾನು ಬೇಸಿಕ್ ಮೇಕಪ್ ಹೇಗೆ ಮಾಡ್ಕೋತೀನಿ ಅಂತಂದರೆ ಒಂದು ಮಾಯಿಶ್ಚರೈಸಿಂಗ್ ಕ್ರೀಮ್ ಅಪ್ಲೈ ಮಾಡ್ತೀನಿ. ಜೊತೆಗೆ ನಾನು ಯಾವುದೇ BB ಕ್ರೀಮ್ ಅಥವಾ ಫೌಂಡೇಶನ್ ಯೂಸ್ ಮಾಡಲ್ಲ ರೆಗ್ಯುಲರ್ ಆಗಿ, ಅದು ತುಂಬಾ ಹಾಳಾಗುತ್ತೆ ಸ್ಕಿನ್ ಅಂತ ಹೇಳ್ಬಿಟ್ಟು ಒಂದು ಸನ್ಸ್ಕ್ರೀನನ್ನು ಯೂಸ್ ಮಾಡ್ತೀನಿ. ಇವಾಗ ಹೆಂಗೋ ಔಟ್ಸೈಡ್ ಹೋಗ್ತಾ ಇದ್ದೀವಲ್ಲ ಅಂತ ಹೇಳ್ಬಿಟ್ಟು ಅಷ್ಟೇ. ಅದ್ರ ಮೇಲೆ ಒಂದು ಪೌಡರನ್ನು ನೀವು ಟ್ಯಾಪ್ ಮಾಡ್ಕೊಳ್ಳಿ. ಇದರಿಂದ ಸನ್ಸ್ಕ್ರೀನ್ ಆಗಿರ್ಬೋದು, ಮಾಯಿಶ್ಚರೈಸರು ಒಂಥರ ಫಿಕ್ಸ್ ಆಗುತ್ತೆ. ಅದಾದಮೇಲೆ ಐಬ್ರೋ ಬರ್ಕೋತೀನಿ. ಐಬ್ರೋ ಅಷ್ಟೇ ತುಂಬ ಸಿಂಪಲ್ಲಾಗಿ ಐ ಪ್ಯಾಲೆಟಲ್ಲೇ ಒಂದು ಐ ಶ್ಯಾಡೋ ಇದೆ ಬ್ರೌನ್ ಕಲರು. ಸೊ ಅದನ್ನೇ ನಾನು ಐಬ್ರೋಗೆ ಫಿಲ್ ಮಾಡ್ಕೋತೀನಿ ಅಷ್ಟೇ, ಎಕ್ಸ್ಟ್ರಾ ಏನಿಲ್ಲ. ಅದಾದಮೇಲೆ ಕಾಜಲ್ನೂ ಕೂಡ ಅಷ್ಟೇ. ಕಾಜಲ್ ತುಂಬ ಡಾರ್ಕ್ ಆಗಿರೋದಕ್ಕೆ ಕೇಳ್ತಾ ಇದ್ರಿ ಯಾವುದು ಅಂತ. ಲ್ಯಾಕ್ಮಿ ಅವರ ಕಾಜಲನ್ನು ಯೂಸ್ ಮಾಡ್ತೀನಿ ನಾನು. ಲ್ಯಾಕ್ಮಿ ಕಾಜಲ್ ತುಂಬಾ ಡಾರ್ಕಾಗಿ ಫಿನಿಶಿಂಗ್ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಕಣ್ಣಿಗೆ. ಸೊ ಹಾಗಾಗಿ ಅದಾದಮೇಲೆ ಐಲೈನರ್ ಏನು ಅಪ್ಲೈ ಮಾಡ್ತಾ ಇಲ್ಲ, ಸ್ವಲ್ಪ ಡಾರ್ಕಾಗೇ ಕಾಜಲ್ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಸೀರೆಗೆ ಕಣ್ಣಿಗೆ ಅಡುಗೆ ಹಾಕಿದ್ರೇ ಒಂಥರ ಲುಕ್ಕಾಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಸೊ ನನ್ನ ಐಸ್ ಸ್ವಲ್ಪ ಬ್ರೈಟ್ ಅಂದರೆ ಸ್ವಲ್ಪ ದಪ್ಪ ಆಗಿರೋದ್ರಿಂದ ನಾನು ಕಾಜಲ್ ಅಪ್ಲೈ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಜೊತೆಗೆ ಲಿಪ್ಸ್ಟಿಕ್ ಹಾಕ್ಕೊಂಡು ಅದನ್ನು ತುಂಬ ಹೊತ್ತು ಲಾಂಗ್ ಸ್ಟೇ ಮಾಡಬೇಕಂದ್ರೆ ಅದ್ರ ಮೇಲೆ ಒಂದು ಟಾಲ್ಕಮ್ ಪೌಡರ್ ಹಾಕಿಬಿಟ್ಟು ಒರೆಸ್ಕೊಂಡ್ರೆ ಅದು ರಿಮೂವ್ ಆಗೋದಿಲ್ಲ. ಆಮೇಲೆ ಹಾಗೆ ತುಂಬ ಹೊತ್ತಿರುತ್ತೆ ಲಿಪ್ಸಲ್ಲಿ. ಸೊ ಹಾಗಾಗಿ ಇದ್ರ ಜೊತೆಗೆ ಒಂದು ಬಿಂದಿ ಜೊತೆ ನನ್ನ ಮೇಕಪ್ ರೆಡಿ ಆಯಿತು. ಇವತ್ತು ಬಿಸಿಲಲ್ಲಿ ಹೋಗ್ತಾ ಇರೋದ್ರಿಂದ ಬನ್ ಹೇರ್ ಸ್ಟೈಲ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇಲ್ಲಿ ಇಬ್ರು ಕೂಡ ಫಸ್ಟೇ ರೆಡಿ ಮಾಡಿಬಿಟ್ಟೆ. ಇವರಿಬ್ರು ರೆಡಿ ಆದಮೇಲೆ ನಾವು ರೆಡಿ ಆಗಕ್ಕೆ ಹೋಗೋದಲ್ವಾ. ಇವತ್ತೇ ಲಾಸ್ಟ್ ಅನಿಸುತ್ತೆ. ಪ್ರೀತಮ್ದು ಹೇರ್ ಎಷ್ಟು ಸಾಫ್ಟಾಗಿದೆ ನೋಡಿದ್ರೆ ಒಂಥರ ಅನಿಸ್ತಾ ಇರುತ್ತೆ. ಫಸ್ಟ್ ಕೂದಲಲ್ವಾ ತುಂಬ ಸಾಫ್ಟಾಗಿರುತ್ತೆ. ಸೊ ಇದನ್ನು ತೆಗಿಸ್ತಾ ಇದ್ದೀವಿ. ಜೊತೆಗೆ ಮನೆ ದೇವ್ರಿಗೆ ಹೋಗ್ತಾ ಇರೋದ್ರಿಂದ ಮನೇಲಿ ದೀಪ ಹಚ್ಚಿ ಪೂಜೆ ಮಾಡಿಬಿಟ್ಟು ಹೊರಡ್ತಾ ಇದ್ವಿ. ಹಾಗೆ ನಾನು ಪ್ರೀವಿಯಸ್ ಡೇದು ಒಂದು ವಿಡಿಯೋ ಇದೆ, ಆ ಕ್ಲಿಪ್ಪನ್ನು ಹಾಕ್ತಾ ಇದ್ದೀನಿ ನೋಡಿ. ಅಂದರೆ ಪ್ರೀತಮ್ಗೆ ಹುಡುಗಿ ಡ್ರೆಸ್ ಹಾಕಿದ್ದೆ, ಆ ಒಂದು ಡ್ರೆಸ್ಸಲ್ಲಿ ಹೇಗೆ ಕಾಣಿಸ್ತಾ ಇದ್ದಾನೆ, ಆ ಡ್ರೆಸ್ ಹಾಕ್ಕೊಂಡು ಅವ್ನ ಪ್ರಜಿತಿ ಹೇಗಿತ್ತು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ವಿಡಿಯೋ ಸ್ವಲ್ಪ ಲೆಂತ್ ಆಗಿದೆ, ದೇವಸ್ಥಾನಕ್ಕೆ ಹೋಗಿರೋದು.
ಸೊ ಅದನ್ನೆಲ್ಲ ಒಮ್ಮೆಲೆ ಹಾಕಿದ್ರೆ ಚೆನ್ನಾಗಿರಲ್ಲ ಅನಿಸ್ತು. ಸರಿ ಎಸ್ಟರ್ಡೇ ಡ್ರೆಸ್ ಹಾಕಿರೋ ವಿಡಿಯೋಸ್ ಹಾಗೆ ಪೆಂಡಿಂಗ್ ಉಳಿದಿದೆ, ಅದನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಡ್ರೆಸ್ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿ ಮುಡಿ ಕೊಟ್ಟಿರೋದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಇಷ್ಟರೊಳಗೆ ನಮ್ಮನ್ನೆಲ್ಲದು ರೆಡಿ ಆಯಿತು. ಊರಿಗೆ ಹೋಗೋದ್ರಿಂದ ಸ್ವಲ್ಪ ಬೇಗನೆ ಹೊರಟ್ವಿ, ಆದ್ರೂ ಕೂಡ 9:30 ಆಗೋಯಿತು. ಹೊರಟಿದ್ವಿ. ನಾಳೆ ನಿಮಗೆ ಮುಡಿದು ವಿಡಿಯೋ ಬರುತ್ತೆ. ಸೊ ನಾವೆಲ್ಲರೂ ಇವಾಗ ದೇವಸ್ಥಾನಕ್ಕೆ ರೆಡಿಯಾಗಿ ಹೊರಟಿದ್ದೀವಿ. ಟೈಮ್ ಆಗೋಗಿದೆ. ಬೇಗ ಬೇಗ ಹೋಗಿ ಪ್ರೀತಮ್ಗೆ ಮುಡಿ ಕೊಟ್ಬಿಟ್ಟು ಬರೋದು. ಇವತ್ತೆಲ್ಲ ಲಾಸ್ಟ್ ಪ್ರೀತಮ್ ಕೂದಲು. ಪ್ರೀತಮ್ ಇಲ್ಲ ಇಲ್ಲ ಪ್ರೀತಮ್ ಇಲ್ಲ 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 ಇದೆ ಹಲೋಡಲ್ಲಿ ಒಂದೇ ಒಂದು ಸೆಕೆಂಡ್. ಇಲ್ಲ ಪ್ರೀತಮ್ ಇಲ್ಲ, ಪ್ರೀತಮ್ ಇಲ್ಲ ಇಲ್ಲಿ. ಪ್ರೀತಮ್ ಎಲ್ಲಿ ಹೋಗಿರೋದು? ಹಾಯ್ ಫ್ರೆಂಡ್ಸ್, ನಮಸ್ತೆ, ವೆಲ್ಕಮ್ ಟು ಪವಿತ್ರಸ್ ಬ್ಯೂಟಿ ಬ್ಲಾಗ್. ನಾಳೆ ಪ್ರೀತಮ್ಗೆ ಮುಡಿ ಕೊಡ್ತಾ ಇದ್ದೀವಿ. ಸೊ ಹಾಗಾಗಿ ಇವತ್ತು ಪ್ರೀತಮ್ಗೆ ಒಂದು ಹುಡುಗಿ ಡ್ರೆಸ್ ಹಾಕ್ಬಿಟ್ಟು ಫೋಟೋ ತೆಗೆಯೋಣ ಅಂತ ಪ್ರಗತಿಗೊಂದು ಪುಟಾಣಿ ಡ್ರೆಸ್ನ ಅವಳು ನೆನಪಿಗೋಸ್ಕರ ಅಂತ ಹಾಗೆ ಎತ್ತಿಟ್ಟಿದ್ದೆ. ಅವಳು ಚಿಕ್ಕ ಹುಡುಗಿನಲ್ಲಿ ಯೂಸ್ ಮಾಡ್ತಾ ಇದ್ದಿದ್ದು 1 ಇಯರ್ದೆ. ಸೊ ಇವಾಗ ಪ್ರೀತಮ್ಗೆ 11 ಮಂತ್ಸ್ ಅಲ್ವಾ, 1 ಇಯರ್ಗೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಒಂದೇ ಒಂದು ಫೋಟೋ ತೆಗ್ಸೋಣ ಅಂತ ಅನ್ಕೊಂಡಿದ್ದೀನಿ. ಪ್ರೀತಮ್ ನೋಡಬೇಕು, ನೋಡಿ ತೆಗೆದು ಎಸಿತಾ ಇದ್ದಾನೆ. ಇನ್ನೇನು ಹಾಕಿಸ್ಕೋತಾನೋ ಇಲ್ವೋ ಗೊತ್ತಿಲ್ಲ. ಅವ್ನ ರಿಯಾಕ್ಷನ್ ಹೇಗಿರುತ್ತೆ? ಡೈಲಿ ಯಾವಾಗಲೂ ಟಿ ಶರ್ಟ್ ಹಾಕಿ ಹಾಕಿ ಫಸ್ಟ್ ಟೈಮ್ ಅಲ್ವಾ ಫ್ರಾಕ್ ಹಾಕ್ತಾ ಇರೋದು. ಸರಿ ಸರಿ ಬಾ, ಟೈಮ್ ಆಯಿತು. ಪ್ರೀತಮ್ಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ. ಓಕೆ ಫ್ರೆಂಡ್ಸ್, ಇಳಿ ಕೆಳಗಡೆ ಪ್ರಗತಿ, ಹಿಂಗೆ ಹತ್ತಬಾರ್ದು. ಆಮೇಲೆ ಶಿವಾನೇ ಹಾಕಿರೋದಲ್ವಾ, ಅಂದ್ರೆ ನಮ್ ಖುಷಿ ಅಷ್ಟೇ. ಅವ್ನಿಗೆ ಫಸ್ಟ್ ಹೇರ್ ಅಲ್ವಾ, ಆಮೇಲೆ ಹೇಗ್ ಕಾಣಿಸ್ತಾನೆ ಅಂತ ನೋಡೋ ಒಂದು ಕ್ಯೂರಿಯಾಸಿಟಿ. ಚಿಕ್ಕ ಮಕ್ಕಳು ಯಾವ ಡ್ರೆಸ್ ಹಾಕೋದು ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾರೆ. ಸೊ ನಮ್ಮನೆ ಸುಂದರಿ ರೆಡಿ ಹೇಗ್ ಕಾಣಿಸ್ತದೆ ಹೇಳಿ. ಏಕಲ್ಲ ಯಾರಿದು ಬ್ಯೂಟಿಫುಲ್ ಗರ್ಲ್? ಬೇಡವಂತ ಅವನಿಗೆ ಡ್ರೆಸ್. ಯಾಕಪ್ಪ? ಚೆನ್ನಾಗಿದೆಯಲ್ಲ. ಡ್ರೆಸ್ ಹಾಕ್ತಿದ್ದಂಗೆ ಏನಾಯ್ತು ಅಂತ ಗೊತ್ತಿಲ್ಲ, ಒಂದ್ಸಲ ಇಟ್ಕೊಂಡು ಎಳ್ದು ತೆಗಿ ಅನ್ನೋ ಥರ ಮಾಡ್ತಾ ಇದ್ದ. ಅವ್ನಿಗೆ ಒಂಥರ ಅದು ರೂಢಿ ಬೇರೆ ಇಲ್ವಲ್ಲ. 11 ತಿಂಗಳು ಮಗು ಅಲ್ಲ, 11 ತಿಂಗಳಿಂದ ಅವ್ನು ಬರೀ ಟಿ ಶರ್ಟು ಪ್ಯಾಂಟು ಆ ಥರ ಹಾಕ್ಕೊಂಡಿರೋದು. ಸೊ ಇದೆಲ್ಲ ಹಾಕಿದಾಗ ಅವ್ನಿಗೆ ಒಂಥರ ಇರಿಟೇಟ್ ಆಗಿಬಿಟ್ಟು ತೆಗಿತೀರಾ ಫಸ್ಟ್ ಇಲ್ವಾ ಅನ್ನೋ ಥರ ಆಗೋಗಿತ್ತು. ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಆಮೇಲೆ ಅವನ್ನ ಒಂದು ಸ್ವಲ್ಪ ಫ್ರೀಯಾಗಿ ಕೂರಿಸ್ಬಿಟ್ಟು ಅವ್ನ ಪಾಡಿಗೆ ಅವನ್ನ ಬಿಟ್ಟೆ. ಅವಾಗ ಅವ್ನು ಸ್ವಲ್ಪ ಸಮಾಧಾನ ಆಯಿತು. ಅಂದರೆ ಫ್ರಾಕಲ್ಲಿ ಏನಾಗ್ತಾಯಿತ್ತು ಅಂತಂದರೆ ಅವ್ನಿಗೆ ತೆವಳೋದಕ್ಕೆ ಕಷ್ಟ ಆಗ್ತಾಯಿತ್ತು. ಹಿಂಗೆ ಮಂಡಿ ಇಟ್ಟರೆ ಸಾಕು ಫ್ರಾಕ್ ಸಿಗಾಕೊಂತ ಇತ್ತು. ಸೊ ಅದಕ್ಕೂ ಇದೇನು ಹಾಕ್ಬಿಟ್ಟಿದ್ದಾರೆ ನನಗೆ ಅನ್ನೋ ಥರ. ಆದರೆ ಮಾತ್ರ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ನಾನು ಒಂದೆರಡು ಫೋಟೋಸ್ನ ಕೂಡ ಅಟ್ಯಾಚ್ ಮಾಡ್ತೀನಿ ಲಾಸ್ಟಲ್ಲಿ ತೆಗೆದಿರೋದು. ಫೋಟೋ ತೆಗಿಯೋಕ್ಕೆ ಬಿಟ್ಟಿಲ್ಲ ಅಂತ ಹೇಳ್ಬೋದು. ನಾನು ಹಂಗೂ ಫೋನಲ್ಲೇ ತೆಗೆದುಬಿಟ್ಟೆ, ಕ್ಯಾಮ್ರಾದಲ್ಲಿ ತೆಗಿಯೋದಕ್ಕೆ ಬಿಡಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಹೇಗೆ ಕಾಣಿಸ್ತಾ ಇದ್ದಾಳೆ ನಮ್ಮನೆ ಸುಂದ್ರಿ ಅಂತ ಹೇಳಿ ಸುಂದರ ಹೋಗಿ ಸುಂದರಿ ಆಗಿರೋದು. ಇವತ್ತು ಒಂದಿನ ಅಷ್ಟೇ. ಬಟ್ ಮನೇಲೆಲ್ಲ ಬೇಡ ಹೆಣ್ಮಕ್ಳು ಡ್ರೆಸ್ ಹಾಕಬಾರ್ದು ಅಂತ ಹೇಳಿದ್ರು. ಬಟ್ ಅದ್ರ ಬಗ್ಗೆ ನಂಗೆ ಅಷ್ಟು ಐಡಿಯಾ ಇಲ್ಲ. ಫಸ್ಟ್ ಟೈಮ್ ಅಲ್ವಾ, ಎಳೆಯ ಮಕ್ಕಳು ಹೆಂಗಿದ್ರು ಚೆನ್ನಾಗಿ ಕಾಣಿಸ್ತಾರೆ. ಮತ್ತು ಈ ಥರ ಈಗ ಒಂದು ಸರಿ ಮುಡಿ ಕೊಟ್ಟ ಮೇಲೆ ನೀವು ಫ್ರಾಕ್ ಹಾಕಿ ಅದು ಹುಡುಗಿ ಥರ ಬರೋದೇ ಇಲ್ಲ, ಸೇಮ್ ಹುಡುಗನ ಥರನೇ ಇರುತ್ತೆ. ಸೊ ಹಾಗಾಗಿ ಇದೊಂದು ಆಸೆ ಇತ್ತು. ಎಲ್ಲರೂ ಕೂಡ ಕೇಳ್ತಾ ಇದ್ರಿ ಹಾಕಿ ಅಕ್ಕ ಮುಡಿ ಕೊಡೋಕ್ಕೂ ಮುಂಚೆಗೆ ಅಂತ. ಹಾಗೆ ನಾನೊಂದು ಫೋಟೋ ತೆಗಿಯೋಣ, ಅದೊಂದು ನೆನಪಿರಲಿ ಅಂತ ಹೇಳ್ಬಿಟ್ಟು ಮಾಡಿದೆ. ಈ ಡ್ರೆಸ್ಸು ಬಂದು ನನ್ನ ಮಗಳದು, ನಿಮ್ಗೆ ಅವಾಗಲೇ ಹೇಳಿದೆ ನಾನು. ಯಾರಿದು ಡ್ರೆಸ್ ಹಾಕಿರೋದು? ಆಫ್ ಮಾಡ್ತೀರಾ? ಆಫ್ ಮಾಡೋದು. ಹಾಯ್ ಪ್ರೀತು, ಹಾಯ್ ಪ್ರೀತಮ್, ಪ್ರೀತಿ ಬೇಬಿ ಈಗ ಸೊ ಕ್ಯೂಟ್. ಯಾರಿದು? ಡ್ರೆಸ್ಸು ಹೇಗಿದೆ ಅಂತ ಕಮೆಂಟ್ ಮಾಡಿ. ಪ್ರೀತು
ಪ್ರೀತಮ್ ಏನು ತಿಂತಾ ಇರೋದು ಪ್ರೀತಮ್ಮು? ಪ್ರಗತಿ ಏನಾದರೂ ತಿಂದರೆ ಅಂಟಿಸ್ಕೊಂಡು ತಿನ್ನೋದನ್ನ ಬಿಡು ಪ್ರಗತಿ. ಯಾರದು? ಏನು ತಿಂದಿದ್ದು ಪ್ರೀತಮ್ಮು? ಬಾ 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 ಕ್ಯೂಟಿ ಬಾಯ್. ಬಾ ಬಾ ಪ್ರೀತು ಬಾ ಬಾ ಇಲ್ಲಿ ಬಾ 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 ಬೀಳ್ತೀಯಾ ಬಾ ಬಾ ಪ್ರೀತು ಬಾ ಬಾ ನೆಡ್ಕೊಂಬ ಬಾ 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 ಇಲ್ಲಿ ಬಾ 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 ಪ್ರೀತು ಬಾ ಬಾ ಬಾ. ಸೊ ಫ್ರೆಂಡ್ಸ್, ತುಂಬ ಜನ ಕೇಳ್ತಾ ಇದ್ರಿ ಪ್ರೀತಮ್ಗೆ ಹುಡುಗಿ ಡ್ರೆಸ್ ಹಾಕ್ಬಿಡಿ ಕೂದಲು ಕೊಡೋಕ್ಕೂ ಮುಂಚೆ ಅಂತ. ನೋಡಿ ಇವತ್ತು ಹುಡುಗಿ ಡ್ರೆಸ್ ಹಾಕಿದ್ದೀನಿ, ಅವ್ರ ಅಕ್ಕಂದೇ ಡ್ರೆಸ್ಸು. ನಿಧಾನ ಪ್ರೀತು. ಫಸ್ಟು ತುಂಬ ಇರಿಟೇಟ್ ಆಗಿಬಿಟ್ಟು ಆಗ್ತಾಯಿಲ್ಲ ಅವನು. ಬೇಡವಾ? ಚೆನ್ನಾಗಿಲ್ವಾ? ಹುಡುಗರು ಅಂದ್ರೇ ಅಷ್ಟು ಅನ್ಸುತ್ತೆ. ನಮ್ಮ ಅಕ್ಕನ ಮಗನೂ ಹಿಂಗೆ ಮಾಡ್ತಾ ಇದ್ದಿದ್ದು. ಚೆನ್ನಾಗಿದೆಯಲ್ಲ, ಎಷ್ಟು ಸಾಫ್ಟಾಗಿದೆ ಪ್ರೀತಮ್ ಎಷ್ಟು ಸಾಫ್ಟಾಗಿದೆ. ಬಾ 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 ಓಡ್ಬಾ ಆಯ್ತು ಬಾ ಬಾ. ಅವನಿಗೆ ಡ್ರೆಸ್ಸಲ್ಲಿ ತೆಗಿಯೋದಕ್ಕೆ ಆಗ್ತಾಯಿಲ್ಲ, ಅದು ಹಿಡ್ಕೊತಾ ಇದೆ, ಅದಕ್ಕೆ ಹೇಳ್ತಾ ಇರೋದು. ಪ್ರೀತು ಅದು ತಿನ್ನಬಾರ್ದು. ತೋರಿಸ್ದೆ ಪ್ರೀತಮ್ನ ತೋರಿಸ್ಲಾ? ಇಲ್ಲ. ಸೊ ಪ್ರೀತಮ್ಗೆ ಒಂಥರ ಇದು ಫ್ರಾಕು ಇರಿಟೇಟ್ ಆಗ್ತಾ ಇದೆ, ಅಭ್ಯಾಸ ಇಲ್ವಲ್ಲ. ಸೊ ಅದು ಒಂಥರ ಫ್ಲೇರ್ ಆಗಿರೋದಕ್ಕೆ ಇವಾಗ ನೋಡಿಕೊಂಡು ಅದು ತೆಗ್ದಾಯ್ತು, ಅದನ್ನು ಬೀಳ್ಸಿದ್ದಾಯ್ತು. ಸೊ ಹೇಗೆ ಕಾಣಿಸ್ತಾ ಇದೆ ನಮ್ಮ ಕ್ಯೂಟಿ ಬಾಯ್ ಅಂತ ಕಮೆಂಟಲ್ಲಿ ಹೇಳಿ ಬೇಗ. ಅವನಿಗೆ ತೆವಳೋದಕ್ಕೂ ಕಷ್ಟ ಆಗ್ತಾ ಇದೆ ಫ್ರಾಕಲ್ಲಿ. ಅಲ್ಲಿ ಬಾಯ್ ನಾಳೆ ಕೂದಲಿರಲ್ಲ ಪ್ರೀತಮ್ಗೆ. ಸೊ ನಿದ್ದೆ ಕೂಡ ಬಂದಿದೆ, ಮಲಗಿಸ್ಬಿಟ್ಟು ನಾನು ಮತ್ತೆ ಸಿಗ್ತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನಾಗಿತ್ತು, ನಾಳೆ ನಮ್ಮ ಪ್ರೀತಮ್ಗೆ ಮೊದಲ ಮುಡಿ ಹೇಗಿತ್ತು, ಯಾವ ದೇವಸ್ಥಾನ, ನಮ್ಮನೆ ದೇವ್ರಿಗೆ ಹೋಗಿದ್ದ ಎಕ್ಸ್ಪೀರಿಯನ್ಸ್, ಆ ಹಳ್ಳಿ ಜೀವನ, ಹಳ್ಳಿ ವಾತಾವರಣ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅದನ್ನು ಎಲ್ಲನೂ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ವೆಯ್ಟ್ ಮಾಡ್ತಾರೆ ನೆಕ್ಸ್ಟ್ ವ್ಲಾಗಿಗೆ. ಅಲ್ಲಿವರೆಗೂ ಬಾಯ್.